ಗೊತ್ತಿಲ್ವಾ? ಹೊರಟ ಮೇಲೆ ನಾವು ಅಷ್ಟು ಮಾಡದೇ ಇರ್ತೀವಿ. ಮುದ್ದೆ ಆಗಿತ್ತು. ಬಲಾತ್ಕಾರದಿಂದಲೇ ಸೇರುವುದಾ? ಈ ಲೋಕದಲ್ಲಿ ಹೆಣ್ಣಿಗೆ ಮನಸ್ಸಿಲ್ಲದೆ ಇದ್ರೂ ಗಂಡು ಸೇರುವ ಒಂದು ವರ್ಗ ಉಂಟು. ಅದನ್ನು ಕುಕ್ಕುಟ ಮೈಥುನ ಅಂತ ಹೇಳುವುದು. ಅದಾಗ್ಲಿಕ್ಕೆ ಅವಳು ಒಲಿದು ಬರಬೇಕು. ನಾವು ಮಾತಾಡಿದ್ರೆ ಸಿಟ್ಟು ಬರ್ತದೆ ಅವಳಿಗೆ. ಹಾಗಾದ್ರೆ ಹೆಣ್ಣೆ ಅವಳ ಮನಸ್ಸನ್ನು ಒಲಿಸಬೇಕು. ನನ್ನ ಹೆಂಡತಿಯಲ್ಲಿ ಹೇಳುತ್ತ ಗತಿ ಅದು ಅವನೇ ನಮಗೆ ಸಿಕ್ಕುವುದಿಲ್ಲ. ಇನ್ನೊಬ್ಬರನ್ನು ಒಂದು ವ್ಯವಸ್ಥೆ ಮಾಡುವಂತ ಹೇಳಿದ್ರೆ ಒಪ್ಪಿ ಆಗ. ಆದ್ರೆ ನನ್ನ ಮಗಳಿದ್ದ ಅವಳು ನಾನು ಹೇಳಿದ ಹಾಗೆ ಕೇಳ್ತಾಳೆ ಅಂತಲ್ಲ, ಆದರೂ ತಾಯಿಗಿಂತ ಮಗಳಾಗಿ ಒಮ್ಮೆ ಆದರೂ ನನ್ನಲ್ಲಿ ಒಂದು ವಾತ್ಸಲ್ಯ ತೋರಿಸ್ತಾಳೆ. ಅವಳ ಹೆಸರೇಗೆ ಗೊತ್ತಾ? ನಂದ. ಹೌದು, ಎಷ್ಟು ಚಂದದ ಹುಡುಗಿ ಪಕ್ಕ ನೋಡಿದ್ರು ನಮ್ಮ ಜಾತಿ ಅಂತ ಹೇಳಿ ಎಷ್ಟು ಚಂದ ಇದ್ದ ಮಗು ನಂದ. ಓ ನನ್ನ ಕಣ್ಣಿನ ಬೆನ್ನಿಗೆ, ಓ ನನ್ನ ಮುದ್ದಿನ ಮುದ್ದೆಯೇ, ದೂರ ನಿಂತು ಮಾತಾಡಿ. ಯಾಕೆ ಭಯ ಯಾರದ್ದು? ನಿಮ್ಮದ್ದು. ಭಯ ಬೇಕು ಮತ್ತು ಅಪ್ಪನ ಭಯ ಬೇಕು ಮಕ್ಕಳಿಗೆ. ಆದ್ರೆ ಇಟ್ಟಿರುವಾಗ ನಾ ಎಷ್ಟು ಚಂದ ನಿನ್ನನ್ನು ಮಾತಾಡಿದ್ದೇನೆ. ಒಂದು ಬಂಗಾರ ಗಂಡ, ಏನು ಮಗ ನಿನ್ನ ಮುಖ ಬಹಳ ಮಾಡಿದ ಹಾಗಿದೆ, ಏನಾಯ್ತೆ ಚಿನ್ನ? ಏನು ಕಾರಣ ಇದೆ. ಯಾವುದು? ಮುನಿದು ಭಂಗಿಸಿ ನಡೆದೆ ಘನಕಾರ್ಯ ಇರಲಿ
ಬೆಳ್ಳಿ ಬಂಗಾರ ಹೀಗೆ ನಿಮ್ಮ ಬಾಯಿಂದ ಅಪ್ಪ ಹೌದು. ನಿನ್ನ ಅಮ್ಮನಿಗೂ ಹೇಗೂ ನನ್ನ ಗುರ್ತ ಇಲ್ಲ, ನಿನಗೂ ಮರ್ತೋಯ್ತ ಮಗ. ಕಾರಣ ನೀವೇ ಅಪ್ಪ. ಯಾವಾಗಲೂ ನಿನ್ನೊಂದು ಬಂಗಾರ ಅಂತ ಹೇಳ, ಬೇಗಾರ ಅಂತ ಹೇಳ, ನಿಮಗೆ ಇಷ್ಟ ಬಂದ ಹಾಗೆ ಕರೆಯಿರಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಮಾತ್ರ ಈ ಮನೆಯಲ್ಲಿ ಸ್ವಾತಂತ್ರ್ಯ ಇರುವುದು. ಮಗು ಅಪ್ಪ ನೀನು ನನಗೆ ಮಗಳಾಗಿ ಹುಟ್ಟಿದ್ದಲ್ಲ, ನನಗೆ ಶಿವಪ್ರಸಾದವೇ ಸಿಕ್ಕಿದ್ದು ಮಗ. ಹೌದಾ? ನೀನು ಹೊಸ ಹೊಸ ರೀತಿಯಲ್ಲಿ ಹೊರಡುತ್ತಾ ಇದ್ದೀರಿ. ಹಾಗೆ ನೀವು ಹೇಳಿದಾಗ ಶಿವನ ಪ್ರಸಾದವಾಗಬೇಕಿದ್ರೆ ನಮ್ಮ ಬದುಕಿನಲ್ಲಿ ಜಯ ಪ್ರಕಾಶವಾಗಿರಬೇಕಲ್ವಾ? ಅದು ಯಾವಾಗ ಅದು ಆಗಲೇ ಇಲ್ಲವಪ್ಪ. ನಮ್ಮ ಅಮ್ಮನಿಗೆ ಯಾವಾಗಲೂ ನೀವು ಹೊಡೆಯುತ್ತಾ ಇರುವಾಗ ನೋಡಿ ಸಂಕಟವಾಗುತ್ತಾ ಇತ್ತು. ನಿಮ್ಮ ಕಾಲಿಡಿದು ಬೇಡಿಕೊಳ್ತಾ ಇದ್ದೆ. ಒಂದು ನೆನಪಿಟ್ಟುಕೋ, ಹಾಗೆಲ್ಲ ನೀವು ನನಗೂ ಹೊಡೆದದ್ರಲ್ವಾ? ನೀವು ಮತ್ತೆ ಅಮ್ಮನನ್ನು ಹಿಡ್ಕೊಳ್ಳುದು ಯಾಕೆ? ಮತ್ತೆ ಅಮ್ಮನಿಗೆ ಪೆಟ್ಟು ಅಮ್ಮನಿಗೆ ಪೆಟ್ಟು ಬೀಳುವಾಗ ಮಕ್ಕಳು ಹಿಡ್ಕೊಂಡ್ರೆ ತಾಯಿಗೆ ಬೀಳುವ ಪೆಟ್ಟು ಮಕ್ಕಳಿಗೆ ಮಕ್ಕಳಿಗೆ ಹೊಡೆಯುವುದಲ್ಲ, ಅದು ಬೀಳು ಬೀಳೋಪದ ಬಲದಲ್ಲಿ ನೋಡು. ನಿನ್ನ ಅಮ್ಮ ಯಾಕೆ ಪೆಟ್ಟು ತಿಂತಾಳೆ? ಅದು ನಿನ್ನಲ್ಲೆಲ್ಲ ಹೇಳುವ ವಿಷಯ ಅಲ್ಲ. ಸತ್ಯ ಹೌದು, ಸಹಿಸಿಕೊಳ್ಳಲು ನಾಳೆ ದಿವಸ ನಿನ್ನ ಗಂಡನ ಮನೆಯಲ್ಲಿ ನೀ ಪೆಟ್ಟು ತಿನ್ಬೇಡ ಅಂತ ಅವಳಿಗೆ ಹೊಡೆಯುವುದು ನಿನ್ನೆದುರು. ಹೌದಾ? ನನಗದು ಗೊತ್ತಿಲ್ಲವಪ್ಪ. ಆದರೂ ತಾಯಿಯನ್ನ ಶಿಕ್ಷಿಸಿದವರು ನೀವು. ಆ ಸಮಯದಲ್ಲಿ ನನಗೂ ನೋವಾಗುತ್ತಾ ಇತ್ತು. ಮಗಳೆಂಬ ಮೋಹ ನಿಮಗಿಲ್ಲದೆ, ಮಮಕಾರ ಇಲ್ಲದೆ ನನಗೂ ಹೊಡೆಯುತ್ತಾ ಇದ್ದವರು ಇವತ್ತು ಅಮ್ಮನಿಗಿಲ್ಲ ನನಗೊಬ್ಬಳೇ ಹೊಡೆಯುವುದಕ್ಕೆ ಗೆದ್ದಿದ್ದೇವೆ ಹೇಗೆ? ಹಾಗಲ್ಲ, ತುಂಬಾ ಹೊಗಳುತ್ತಾ ಇದ್ದೀರಲ್ಲ, ಏನೋ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ನನಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ. ನಿಮಗೇನಾದ್ರೂ ಕೆಲಸ ಆಗಬೇಕು ಅಂತಿದ್ರೆ ಅಪರೂಪಕ್ಕೊಮ್ಮೆ ಅಮ್ಮನನ್ನೂ ಹೊಗಳಿದ್ದನ್ನ ನೋಡಿದ್ದೇನೆ, ಕೇಳಿದ್ದೇನೆ. ಚಿನ್ನ, ಬಣ್ಣ, ಮುದ್ದು, ಬಂಗಾರ ಹೀಗೆಲ್ಲ. ಹೌದು. ಇವತ್ತು ಈ ಮಗಳನ್ನು ನೀವು ಹೊಗಳುವುದರ ಪರಿಣಾಮ ಏನೋ ಕೆಲಸ ಇರಬೇಕು ಅಂತಾಯಿತು. ಯಾವುದು ಹೇಳಿ? ಕಣ್ಮಣಿಯೇ
ಬಗ್ಗೆ ನಾ ಎಷ್ಟು ಸುಮಧುರವಾಗಿ ಹೇಳಿದ್ರು ನನ್ನ ಮನಸ್ಸಿಗೆ ಸಾಕು ಅಂತ ಅನ್ನಿಸುವುದಿಲ್ಲವನ್ನು. ಮುತ್ತಿನ ಬುದ್ಧಿ, ಹೆಚ್ಚಿಗೆ ಬೇಡಪ್ಪ. ಭಾಗ್ಯಾಕಾಶದ ಬೆನಿಗೆ, ಒಂದು ಸಾಕು ಶಬ್ದ. ಓ ನನ್ನ ಐಶ್ವರ್ಯದ ಸಿರಿಯೇ, ಏನೋ ಅನುಮಾನ ಆಗ್ತಾ ಇದೆ. ಓ ನನ್ನ ಜೀವನದ ಬಂಗಾರ ದೇವತೆ. ನಾವು ಹೊಡೆದಿದ್ದೇನೆ, ಹೌದು. ಏನು ಅಪ್ಪ, ಒಬ್ಬ ಯಾವಾಗಲೂ ಶಿಕ್ಷೆಯನ್ನು ಯಾವಾಗಲೂ ಮಕ್ಕಳಿಗೆ ಕೊಡುತ್ತಾ ಇದ್ದವರು ಹಾ. ಒಂದು ದಿನ ಬದಲಾಗಿ ಬಂದು ಆ ಮಕ್ಕಳನ್ನು ಮುದ್ದು ಮಾಡಿದರೆ ಮಕ್ಕಳು ಏನು ತಿಳಿದುಕೊಳ್ಳುತ್ತಾರೆ? ಏನು ಎಲ್ಲೋ ಅಪ್ಪನಿಗೆ ತಲೆ ಸರಿ ಇಲ್ಲ ಅಂತ. ತಲೆ ಸರಿ ಇಲ್ಲದವರು ಹೀಗೆಲ್ಲ ಮಾತಾಡ್ತಾರೆ. ಯಾಕೆ ಹೇಳಿ? ಯಾಕೆ? ಯಾವಾಗಲೂ ಬೈದು ಭಂಗಿಸುವವರಲ್ವ? ಹಾ. ಇದಾಗಿ ಬದಲಾವಣೆ ಯಾಕೆ ಅಂತ. ಕಾರಣವು ಯಾವಾಗಲೂ ಬೈತಾನೆ ಹೊಡೆಯುತ್ತಾನೆ ಎನ್ನುವುದರ ಆಶಯ ಏನು ಎನ್ನುವುದನ್ನು ನಾವು ತಿಳ್ಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ರೆ ಎಲ್ಲವೂ ನಿರಾಳವಾಗ್ತದೆ. ನಾ ಯಾಕೆ ಮನೆಯಲ್ಲಿ ಸರಿ ಇರುವುದಿಲ್ಲ? ನನಗೆ ಬೇಕಾದದ್ದು ಇಲ್ಲಿ ವ್ಯವಸ್ಥೆ ಆಗುವುದಿಲ್ಲ. ಹಾಗೆ ಸಿಟ್ಟಿನ ಬರದಲ್ಲಿ ನಿನ್ನ ಅಮ್ಮನನ್ನು ಶಿಕ್ಷಿಸುತ್ತೇನೆ. ಹೋದ ಕಡೆಯೆಲ್ಲ ಸರಿ ಇರ್ತೀರಾ? ಸರಿ ವ್ಯವಸ್ಥೆ ಆದರೆ ಸರಿ ಇರ್ತೇನೆ. ಎಲ್ಲ ಕಡೆಯಲ್ಲಿಯೂ ಸರಿ ಇರ್ತಲ್ಲ, ವ್ಯವಸ್ಥೆ ಆದರೆ ಸರಿ ಇರ್ತೇವೆ. ಮತ್ತೆ ನಮ್ಮ ನಡತೆಯನ್ನು ಕಂಡು ಅವರೇ ಸರಿ ಮಾಡಿ ಕಳಿಸ್ತಾರೆ. ಹೆದರಬೇಡ್ರೆ, ನಾ ಈಗ ಒಂದು ವಿಷಯ ಹೇಳ್ತೇನೆ. ಹೇಳಿ. ಆ ಕೆಲಸವನ್ನು ನೀನು ಚಾಚು ತಪ್ಪದೆ ಮಾಡಿ ಪೂರೈಸಿ ನನ್ನದಾದಂತಹ ಪ್ರೀತಿಗೆ ನೀ ಪಾತ್ರನಾದೆ ಅಂತ ಅಂದ್ರೆ ಬದುಕಿನಲ್ಲಿ ಮತ್ತೆ ಎಂದೆಂದಿಗೂ ನಿನ್ನಲ್ಲಿ ನಾನು ಸಿಟ್ಟು ಮಾಡುವವನಲ್ಲ, ನಿನ್ನನ್ನು ಜರೆಯುವವನಲ್ಲ, ನಿನಗೆ ಹೊಡೆಯುವವನಲ್ಲ, ನಿನಗೆ ಶಿಕ್ಷೆ ಕೊಡುವವನಲ್ಲ. ಖಂಡಿತವಾಗಿ ಖಂಡಿತ ನೀವು ಹೇಗೆ ಹಾಗೆ ಮಾಡ್ತೀರಿ? ಮತ್ತೆ ಅಮ್ಮನಿಗೂ ಹೊಡೆಯಬಾರದು. ನಿನಗಾಗಿ ನಿನ್ನ ಅಮ್ಮನ ವಿಷಯವನ್ನು ನಾ ಬಿಟ್ಟೆ. ಹೇಳಿಯಪ್ಪ, ನೀನೇ ಮಾಡಬೇಕು ಹೇಳಿ. ನಾನು ಹೇಳಿದ ಕೆಲಸವನ್ನು ನನ್ನ ಮನಸ್ಸಿಗೆ ಹಿತವಾಗುವಂತೆ ನೀ ಮಾಡಿ ಪೂರೈಸಿದೆ ಅಂತ ಆದ್ರೆ ಸ್ವೇಚ್ಛೆಯಿಂದ ತಾಯಿ ಮಗಳು ಇಲ್ಲಿ ಬದುಕುವುದಕ್ಕೆ ಏನು ಅಡ್ಡಿ ಆತಂಕಗಳಿಲ್ಲ. ಖಂಡಿತವಾಗಿ ಖಂಡಿತ. ಅದು ಹೇಳಿಯಪ್ಪ. ಮಗಳೇ, ಎರಡು ಕಣ್ಣ ಗುಟ್ಟೆಗಳು ಕಾಣ್ತದ. ನಾ ತಿರುಗಾಟಕ್ಕೆ ಹೋದ ಕಡೆಯಲ್ಲಿ ಹಾ. ಅದೊಂದು ಸಂಪಾದನೆ ಆದದ್ದು. ಈ ತಿರುಗಾಟದಲ್ಲಿ ನೀವು ಈ ಸಂಪಾದನೆಯನ್ನು ಮಾಡ್ತೀರಾ? ಈ ಸಂಪಾದನೆಗಾಗಿಯೇ ತಿರುಗಾಟ ಮಾಡ್ತಿದ್ದೇನೆ ಮಗ. ಹೌದೇ? ಗೊತ್ತೇ ಇರಲಿಲ್ಲ. ಮನೆಯಲ್ಲಿ ಕೆಲವು ವಿಷಯಗಳನ್ನೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಹಾ. ಆದರೆ ಮಗಳಾದ ನಿನ್ನಲ್ಲಿ ವಿಶ್ವಾಸ ಇರಿಸಿ ಹೇಳ್ತೇನೆ. ನಿನಗೂ ನೆಮ್ಮದಿಯಿಂದ ಬದುಕಬೇಕು ಅಂತ ಉಂಟಾ ಇಲ್ವೋ? ಹೌದು. ನಿನ್ನ ಅಮ್ಮನಿಗೆ ನಾನೇನೂ ಶಿಕ್ಷೆ ಕೊಡಬಾರದು ಅಂತ ಉಂಟಾ ಇಲ್ವೋ? ಖಂಡಿತ ಈ ಮನೆಯೇ ಸ್ವರ್ಗವಾಗಬೇಕು ಅಂತ ನಿನಗೆ ಉಂಟಾ ಇಲ್ವೋ? ಇದೆಯಪ್ಪ. ನಿನ್ನ ಅಪ್ಪ ಕ್ರೂರತ್ವವನ್ನು ಬಿಟ್ಟು ನೆಮ್ಮದಿಯಿಂದ ಬದುಕುವುದಿದ್ರೆ ಅಪ್ಪನಾದವನು ಬೇಕು ಅಂತ ಉಂಟೋ ಇಲ್ವೋ? ನೀವು ಖಂಡಿತ ಬೇಕಪ್ಪ. ಇನ್ನು ಮೇಲೆ ನೀವು ಬೇಕು. ಇದಕ್ಕಿಂತ ಮೊದಲು ಬೇಡ ಅಂತ ಹೇಳ್ತಿದ್ದೆ. ಯಾಕೆ ಅಪ್ಪ ಹೊಡಿತಾನೆ? ಅದೊಂದೇ ಕಾರಣ. ಯಾಕೆ ಹೊಡಿತಾನೆ? ನಮಗಿಲ್ಲಿ ಸರಿ ವ್ಯವಸ್ಥೆ ಇಲ್ಲ, ಅದಕ್ಕೆ ಹೊಡಿತಾನೆ. ಮೂಲ ಕಾರಣವನ್ನು ತಿಳ್ಕೊಂಡ್ರೆ ನೀನು ಸಿಟ್ಟು ಬರುವುದಿಲ್ಲ, ನಿನಗೂ ಸಿಟ್ಟು ಆಗುವುದಿಲ್ಲ. ಈ ಸಂಪಾದನೆ ಯಾರಿಗಾಗಿ? ನನಗಾಗಿ. ಅರ್ಥ ಆಯಿತು. ಅವಳೊಬ್ಬಳು ಹೆಣ್ಣು. ಗೊತ್ತಾಯಿತು. ಅವಳು ನನ್ನ ಸಂಸಾರಕ್ಕೆ ಬೇಕು, ನನ್ನ ಸರಸಕ್ಕೆ ಬೇಕು, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನಗೆ ಬೇಕಾದಂತೆ ಒದಗಿಕೊಳ್ಳುವರೆ ಅವಳು ಬೇಕು. ಅವಳು ಈಗ ಆ ಸ್ಥಿತಿಯಲ್ಲಿ ಇಲ್ಲ. ನೀನು ಅವಳ ಮನಸ್ಸನ್ನು ಹಾಗೆ ಸಿದ್ಧಗೊಳಿಸಬೇಕು, ಅವಳ ಮನ ಪರಿವರ್ತನೆ ಮಾಡಬೇಕು. ಅವಳನ್ನು ನನಗಾಗಿ ಸಜ್ಜಾಗಿಸಿದೆ ಅಂತ ಆದ್ರೆ ನಿನ್ನ ಜೀವನದ ರಂಗವೂ ವರ್ಣ ಏರ್ತದೆ, ನಿನಗೆ ಬೇಕಾದ ಬದುಕು ಇಲ್ಲಿ ಸಿದ್ಧವಾಗ್ತದೆ. ಮಗಳೇ, ನಿನ್ನ ಅಪ್ಪ ಎನ್ನುವ ಗೌರವ ಬಂದು ನಾ ಹೇಳಿದ ಕೆಲಸವನ್ನು ಮಾಡಬೇಕು ಎನ್ನುವ ಶ್ರದ್ಧೆ ಮತ್ತೊಂದು, ನಿನ್ನ ಮತ್ತು ನಿನ್ನ ತಾಯಿಗೆ ಜೀವನ ಸರಿಯಾಗಬೇಕು ಎನ್ನುವುದು ಮಗದೊಂದು. ಆ ಹೆಣ್ಣಿನ ಸುಖ ದಾಂಪತ್ಯದ ಜೀವನದಿಂದ ಅಥವಾ ಸುಖ ಸಾಂಗತ್ಯದಿಂದ ಅಪ್ಪನೊಬ್ಬ ನೇರವಾಗಬೇಕು ಅಂತ ನಿನಗಿದ್ದರೆ ನೀನು ಹೇಳಿದ ಹಾಗೆ ನಡ್ಕೊಳ್ಳುವುದು ಮತ್ತೊಂದು.
ನಿನ್ನ ಜೀವನದ ಭದ್ರತೆ, ನಿನ್ನ ಮನೆಯ ಸೊಬಗು, ಹೆಣ್ಣೆ ಮನೆಯ ಸೊಬಗು ಅಂತ ಲೆಕ್ಕ. ಹಾಗೇನೆ ಇದರಲ್ಲಿ ಏನು ಅಶ್ಲೀಲವನ್ನು ಕಲ್ಪಿಸಬೇಡ. ಇಲ್ಲ, ಅಪಾರ್ಥ ನಿಮ್ಮ ಬಗ್ಗೆ ಖಂಡಿತವಾಗಿಯೂ ಹಾಗೆ ನಾನು ಕನಸಿನಲ್ಲಿಯೂ ಯೋಚಿಸಿ ನನಗೆ ಅವಳು ಬೇಕು ಅಂತ ತಂದಿದ್ದೇನೆ. ನನಗಾಗಿ ಅವಳನ್ನು ಸಿದ್ಧಗೊಳಿಸು. ನಾ ಈಗ ಬಂದೆ. ಖಂಡಿತವಾಗಿಯೂ ನಿಮ್ಮ ಬದುಕನ್ನು ನೇರ ಮಾಡ್ತೇನಪ್ಪ. ನನ್ನ ಬದುಕು ನೇರವೇ ಉಂಟು, ನನಗೆ ಅವಳನ್ನು ನೇರ ಮಾಡಿಕೊಡು. ಮಾಡ್ತೇನೆ. ಅದೇನೆ ಹೋಗಿ ಮಾಡ್ತೇನೆ. ಅಲ್ಲಿ ಹೋಗ್ಬೇಕಲ್ವಾ, ನೀವು ಹೋಗ್ಬೇಕಲ್ವಾ? ಸಿದ್ಧರಾಗಿ, ಸರಿಯಾಗಿ ಸಿದ್ಧರಾಗಿ. ಹೆಣ್ಮಕ್ಕಳಿಗೆ ಅಪ್ಪನಲ್ಲಿಯೇ ಪ್ರೀತಿ ಹೆಚ್ಚು. ನಿನ್ನ ಅಮ್ಮ ಅದರಲ್ಲಿಯೂ ನಿಮ್ಮ ಬಗ್ಗೆ ಹೆಚ್ಚು ಪ್ರೀತಿ. ನನ್ನ ಸ್ವಭಾವ ಗೊತ್ತುಂಟಲ್ಲ, ಹೇಳಿದ್ದರಲ್ಲಿ ಸ್ವಲ್ಪ ತಪ್ಪಿದ್ರು ನಾನೇನು ಅಂತ ಅರ್ಥ ಉಂಟಲ್ಲ. ಅರ್ಥನೇ ಹೆಚ್ಚಾಗಿದೆ ನಿಮ್ಮ. ಈ ಪ್ರಾಯದಲ್ಲಿ ನನಗೆ ಮದುವೆ ಮಾಡಬೇಕಾಗಿತ್ತು. ಈ ವಯಸ್ಸಿನಲ್ಲಿ ನಮ್ಮಪ್ಪನಿಗೆ ದುರ್ಬುದ್ಧಿ ಸ್ವಲ್ಪ ಸ್ವಲ್ಪ ನನಗೂ ಅರ್ಥವಾಗುತ್ತಾ ಇದೆ. ಇವರ ದುರ್ಬುದ್ಧಿಯನ್ನು ಕಂಡೇ ನಮ್ಮ ಅಮ್ಮ ವಿರೋಧಿಸುತ್ತಾ ಇರುವುದು, ಅಮ್ಮನಿಗೆ ಇವರು ಹೊಡೆಯುತ್ತಾ ಇರುವುದು. ಆದರೂ ತಂದಿರುವುದು ಒಂದು ಹೆಣ್ಣನ್ನಲ್ವೇ. ನಾನು ಅವಳ ಹೆಣ್ಣಾಗಿ ಯೋಚಿಸುತ್ತೇನೆ. ಅವಳಿದ್ದಲೇ ತೆರಳು. ಈ ಜಗದ ಯಾವ ಜೀವಿಗಳೇ ಆಗಲಿ, ಅವರು ಯಾವ ಲೋಕದವರೇ ಆಗಲಿ, ನಿನ್ನನ್ನು ಕಂಡು ಪೂಜ್ಯ ಭಾವನೆ ಒಳಗೂಡುತ್ತಾ ಇದ್ದೀನಿ. ಹೆಸರು ಅದಕ್ಕಾಗಿಯೇ ನಿನ್ನನ್ನು ಕಂಡು ಧರಣಿಯ ಸಿರಿಯರಸಿ ಎಂದು ಸಂಬೋಧಿಸಿದ ವೈಕುಂಠದ ಅರಸನಾಗಿರುವಂತಹ ಆ ಲಕ್ಷ್ಮೀನಾರಾಯಣ ಎಲ್ಲರೂ ನನ್ನ ಹಾಗೆಯೇ ಹೊಗಳು. ಬಹುಶಃ ಭೂಮಿಯಲ್ಲಿ ನೀವು ಹಾಗೆ ಇರಬೇಕು. ನಿಮ್ಮನ್ನು ಕಂಡಾಗ ಅಂತಹ ಪೂಜ್ಯ ಭಾವನೆ. ಅಮ್ಮ, ಕಣ್ಣೀರನ್ನು ಹಾಕಬೇಡ. ನನ್ನ ತಂದೆಯೇ ನಿನ್ನನ್ನು ಎಳೆದು ತಂದು ಇರಿಸಿದವನು. ಹೆಸರು ಗೊತ್ತಿದೆಯಾ ಅವನದ್ದು? ಸಾಲ ಪೋತಕ ಅಂತ. ಕೆಟ್ಟದ್ದನ್ನೇ ಮಾಡುವುದು. ನಾನು ಅದಕ್ಕಷ್ಟೇ ಅರ್ಥವನ್ನು ಕಟ್ಟುವುದು. ಅವನು ಏನೇನೋ ಹೇಳಿಕೊಂಡು ಊರನ್ನೆಲ್ಲ ತಿರುಗ್ತಾ ಇದ್ದಾರೆ. ಆದರೆ ನನ್ನ ಅಪ್ಪ ಒಳ್ಳೆಯವನಲ್ಲ, ತುಂಬಾ ಕೆಟ್ಟವರು ಎನ್ನುವುದಕ್ಕೆ ಒಂದು ಶಬ್ದ ಏನಾದರೂ ಭೂಮಿಯ ಮೇಲೆ ಇರೋದು ನನ್ನ ಅಪ್ಪ. ಸಾಲ ಪೋತಕ. ಅವ ಮಾಡದಿದ್ದ ಅನ್ಯಾಯ ಇಲ್ಲ.
ಹೌದು, ಅದಕ್ಕಾಗಿ ನಿನ್ನನ್ನು ಕರೆತಂದಿದ್ದಾನೆ. ಅವನು ನಿನ್ನನ್ನು ಸೇರಬೇಕು ಎನ್ನುವಂತ ಬಯಕೆಯಲ್ಲಿದ್ದಾನೆ. ಅಮ್ಮ, ಕಣ್ಣೀರನ್ನು ಹಾಕಬೇಡ ತಾಯಿ. ಯಾಕೆ ಬಲ್ಲೆಯ? ಎಲ್ಲರ ಮನಸ್ಸಿನಲ್ಲಿ ಒಂದು ಭೀತಿ ಇದೆ. ಸರ್ಪಗಳನ್ನು ಆರಾಧಿಸಬೇಕು, ನಾಗಕುಲದವರು ಹೇಳಿದಾಗಿ ಕೇಳಬೇಕು, ಇಲ್ಲದಿದ್ರೆ ಸರ್ಪದೋಷ ಬರುತ್ತದೆ ಎಂದು. ಹೌದಮ್ಮ, ಸರ್ಪದೋಷ ಬರುತ್ತದೆ. ಹಾಗೆಂದು ಸರ್ಪದೋಷಕ್ಕೆ ಪರಿಹಾರ ಇದೆ ಈ ಪ್ರಪಂಚದಲ್ಲಿ. ಆದರೆ ಪತಿವ್ರತೆಯ ಕಣ್ಣೀರಿಗೆ ಮಾತ್ರ ಪರಿಹಾರ ಇಲ್ಲಮ್ಮ, ಪರಿಹಾರ ಇಲ್ಲ. ಅಳಬಾರದು ತಾಯಿ, ಅಳಬೇಡ ನೀನು. ಅಂದ್ರೆ ಆ ಅಪ್ಪನಿಗೆ ನೀನು ಮಗನ? ಹೌದು ಅಮ್ಮ ನಾಗಕುಲದ ಉದ್ಧಾರಕ್ಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಪತಿವ್ರತೆಯಾದ ನೀನು ಕಣ್ಣೀರನ್ನು ಸುರಿಸಬೇಡ, ನಮ್ಮ ವಂಶವನ್ನು ಶಪಿಸಬೇಡ. ಏನೋ ನಮ್ಮ ವಂಶದಲ್ಲಿ ಒಬ್ಬ ದುರ್ಬುದ್ಧಿಯನ್ನು ಹುಟ್ಟಿಕೊಂಡಿದ್ದಾನೆ, ಅವನೇ ನನ್ನಪ್ಪ. ಈ ಭೂಲೋಕದವರ ಮಾತಿನಲ್ಲಿ ಕೇಳಿದ ಅನುಭವ, ಒಳ್ಳೆಯ ಹಾವುಗಳ ಮಧ್ಯೆ ಒಂದು ಕಾಟು ಹಾವು ಇದ್ದಿರುತ್ತದೆ, ಅದೇ ನಮ್ಮಪ್ಪ. ನಮ್ಮಮ್ಮ ತುಂಬಾ ಒಳ್ಳೆಯವರು. ಅದೇ ನನ್ನನ್ನು ನೋಡಿ ನನ್ನನ್ನು ಬಯಸಿದಂತ ಅಂತ ಅಪ್ಪನಿಗೆ ನೀನು ಮಗನಾಗಿ ಹುಟ್ಟಿದೆಯಲ್ಲ. ಕಣ್ಣೀರು ಹಾಕಬೇಡ, ಪತಿವ್ರತೆ ನೀನು, ನಿನ್ನ ಕಣ್ಣೀರನ್ನು ನಾನು ಹರಿಸ್ತೇನೆ, ನಿನ್ನನ್ನು ನಾನು ಕಾಪಾಡ್ತೇನೆ ನನ್ನ ಅಪ್ಪನಿಂದ ಅಂತ ಭರವಸೆ ಮಾತನಾಡ್ತಾ ಇದ್ದೀನಿ. ಏನಪ್ಪ ಸಾಧ್ಯ ಪ್ರಥಮವಾಗಿ ನನ್ನನ್ನು ನೋಡಿದಾಗಲೇ ನನ್ನನ್ನು ಅನುಭವಿಸಬೇಕಂತ ಮುಂದಾದವ ನಿನ್ನಪ್ಪ. ಕಲಿತಂದು ಈ ಕರೆಮನೆಯಲ್ಲಿ ಇದ್ದಾನಂತಾದ್ರೆ ಒಂದಲ್ಲ ಒಂದು ದಿನ ಖಂಡಿತ ನನ್ನನ್ನು ಆತ ಬಿಡುವುದಿಲ್ಲ. ನಾನು ಗಂಡು ಮಗ ಆಗಿದ್ದು ಬಿಟ್ಟೇ ಇಲ್ಲ. ಅವನಿಲ್ಲ ಏನು ಮಾಡಬೇಕು? ಹೇಗೆ ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕೆ ಸಾಧ್ಯ ಇದೆ? ತಾನೇ ರಕ್ಷಣೆ ಮಾಡಬೇಕು.
ಬೆದರದೆ ಅವಿತಿರು ಅವಿತಿರು ಅಗತ್ಯವಿಲ್ಲ. ನಿನ್ನಿಂದ ರಕ್ಷಿಸುವುದಕ್ಕೆ ಸಾಧ್ಯವಾ? ಸಾಧ್ಯವಿದೆಯಮ್ಮ. ಶಿಕ್ಷೆಯನ್ನು ಅನುಭವಿಸುವುದು ನಾವು ಹೊಸತಲ್ಲ. ಈ ಮನೆಯಲ್ಲಿ ದಿನವೂ ಶಿಕ್ಷೆಯೇ ಹೆಚ್ಚಿಗೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ನಮ್ಮ ಅಪ್ಪನೇ ಗೊತ್ತಾಗದ ಹಾಗೆ ಇರುವುದಕ್ಕೆ ನಾವು ಒಂದು ಸ್ಥಳವನ್ನು ಮಾಡಿಕೊಂಡಿದ್ದೇವೆ. ಹೌದಮ್ಮ, ಇಲ್ಲದಿದ್ದರೆ ಇಷ್ಟು ಸಮಯ